ಇನ್ನು ಅಮೇರಿಕ ಇರಾನ್ ವಾರ್ ಈ ಎರಡೂ ದೇಶಗಳಿದಾವಲ್ಲ, ಈ ಯುದ್ಧಗಳನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಏನು ಒಂದು ದೇಶ ಇನ್ನೊಂದು ದೇಶಯನ್ನ ಏನು ದೇಶ ಇದೆಯಲ್ಲ ಅದು ಇತ್ತು ಅನ್ನೋದಕ್ಕೆ ಯಾವುದೇ ಆಧಾರಗಳನ್ನು ಉಳಿಸದ ರೀತಿಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಮೇರಿಕ ಮೇಲೆ ಇರಾನ್ ದಾಳಿ, ಇರಾನ್ ಮೇಲೆ ಅಮೇರಿಕ ದಾಳಿ. ನೋಡಿ, ಅಮೇರಿಕ ಇರಾನ್ ನಡುವೆ ಸಮರ ಮುಂದುವರಿತಾನೇ ಇದೆ. ಅಮೇರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾಕ್ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಇರಾನ್. ಅಮೇರಿಕ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ ಇರಾನ್. USA ಒಡೆತನದ LNG ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಡಮಿಯಟ್ಟ ಬಂದರಿನಲ್ಲಿ ಅಮೇರಿಕ ಹಡಗಿಗೆ ಹಾನಿಯಾಗಿರ್ತಕ್ಕಂಥದ್ದು. ಇರಾನ್ ದಾಳಿ ತತ್ತರಿಸಿ ಹೋಗಿದ್ದಾನೆ ದೊಡ್ಡಣ್ಣ, ವಿಶ್ವದ ದೊಡ್ಡಣ್ಣ ಇರಾನ್ ದಾಳಿಗೆ ತತ್ತರಿಸಿ ಹೋಗಿದ್ದಾನೆ. ಇರಾನು ಹೆಂಗೆ ಅಂತ ಹೇಳಿದ್ರೆ, ಅಮೇರಿಕ ಒಂದು ಲೆಕ್ಕಾಚಾರ ಇಟ್ಕೊಂಡು ಇರಾನ್ ಜೊತೆ ಯುದ್ಧಕ್ಕೆ ಬಂತು. ಇರಾನ್ ಸೈನ್ಯ ಕೆಪಾಸಿಟಿ ಕಡಿಮೆ ಇದೆ, ನಮ್ಮದು ದೊಡ್ಡದು, ನಾನು ವಿಶ್ವಕ್ಕೆ ದೊಡ್ಡಣ್ಣ, ನನ್ನ ಎದುರುಗಡೆ ಯಾವುದೇ ದೇಶ ನಿಂತರೂ ಕೂಡ ನಾನು ಅದನ್ನು ಮಣಿಸಬಲ್ಲೆ ಅಂಥೇಳಿ ಟ್ರಂಪು ಯುದ್ಧಕ್ಕೆ ಮುಂದಾದರು. ಬಟ್ ಸರ್ವೋಚ್ಚ ನಾಯಕನನ್ನು ಸಾಯಿಸಿದ್ರು, ಮತ್ತೊಂದಾಯಿತು, ಎಲ್ಲ ಆಯಿತು. ಬಟ್ ಇರಾನ್ ನೋಡಿ ಹಿಂದೆ ಸರಿತಾ ಇಲ್ಲ. ನನ್ನ ದೇಶ ಮುಳುಗುತ್ತು ಅಥವಾ ನನ್ನ ದೇಶ ಮುಳುಗ್ತಾ ಇದೆ ಅಂದರೆ ಮತ್ತೊಂದು ದೇಶವನ್ನು ತಗಂದೇ ಮುಳುಗ್ತೀನಿ ಅಂತ ಇರಾನ್ ಹೇಳ್ತಾ ಇದೆ. ಅದಕ್ಕೆ ಟ್ರಂಪು ತತ್ತರಿಸಿ ಹೋಗ್ತಾ ಇದ್ದಾರೆ. ಸೊ ನೋಡಿ, ಕಂಟಿನ್ಯೂ ಆಗ್ತಾ ಇದೆ. ಕಳೆದ 3 ತಿಂಗಳಿಂದ 3.5-4 ತಿಂಗಳಾಗ್ತಾ ಬಂತು. ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಕದನ ವಿರಾಮವನ್ನು ಘೋಷಣೆ ಮಾಡಬೇಕು, ಅದು ಇದು ಅಂತ ಹೇಳ್ತಾರೆ, ಬಟ್ ಕದನ ವಿರಾಮ ಆಗ್ತಾ ಇಲ್ಲ.